ಅಕ್ಷಯ ತದಿಗೆ ಮಹಾದಿನದಂದು ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ದೇವನಹಳ್ಳಿ ಸರ್ವಶಕ್ತ್ಯಾತ್ಮಕ ಚೌಡೇಶ್ವರಿ ದೇವಾಲಯ ಇದೇ ತಿಂಗಳು 20ನೇ ತಾರೀಕು ಅಕ್ಷಯ ತದಿಗೆ ಮಹಾದಿನದಂದು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಚೌಡೇಶ್ವರಿ ದೇವಾಲಯದಲ್ಲಿ ನಿರಂತರವಾದ ಭಕ್ತಿ ಪೂರ್ವಕ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಪ್ರಥಮವಾಗಿ 7 ರಿಂದ 8 ಗಂಟೆವರೆಗೆ 1 ಗಂಟೆ ಕಾಲ ಮಹಾ ಅಭಿಷೇಕ, 8 ಗಂಟೆಯ ನಂತರ ಪ್ರತ್ಯಂಗಿರ ಹೋಮ, ಮೆಣಸಿನಕಾಯಿಯಲ್ಲಿ ಹೋಮ, ಅಮ್ಮನವರಿಗೆ ಪ್ರತ್ಯಂಗಿರಾ ದೇವಿ ಅಲಂಕಾರ, ಬಹಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರ. ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ, ಸಮಸ್ಯೆಗಳಿರಲಿ, ಬಂದು ದೇವಿಯಲ್ಲಿ ಆ ದಿನ ಸಮರ್ಪಿಸಿದರೆ ಖಂಡಿತ ನಿಮ್ಮ ಎಲ್ಲ ಬೇಡಿಕೆಗಳ ಕೋರಿಕೆಗಳನ್ನ ಈಡೇರಿಸುತ್ತೆ. ಅದಾದ ನಂತರ ಪ್ರಸಾದ ವ್ಯವಸ್ಥೆ ಇದೆ. ಬರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆ ಕಾಳುಳಿ, ಮುದ್ದೆ, ಪಾಯಸ, ಬೂಂದಿ, ಹಳೆಯ ಕಾಲದ ಒಂದು ಒಳ್ಳೆಯ ಪ್ರಸಾದ ವ್ಯವಸ್ಥೆಯನ್ನ ಸಮಿತಿ ವತಿಯಿಂದ ಮಾಡಲಾಗಿರುತ್ತದೆ. ಅದೇ ರೀತಿ ಹೆಣ್ಣು ಮಕ್ಕಳು ಸ್ವತಃ ಅಮ್ಮನವರನ್ನ ಹೊತ್ತು ಊರಿನಲ್ಲಿ ಮೆರವಣಿಗೆ ಸಾಗುವ ಅಭೂತಪೂರ್ವ ಅವಕಾಶ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಮಾತ್ರ. ಭಜನೆ ಸಹಿತ 10 ಹಲವಾರು ಕಾರ್ಯಕ್ರಮಗಳು. ಸಂಜೆ ಉಯ್ಯಾಲೋತ್ಸವ. ಅಮ್ಮನವರಿಗೆ 1 ದಿನದ ಕಾಲ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯಕ್ಕೆ ಬನ್ನಿ, ಆನಂದವಾಗಿರ್ತಕ್ಕಂಥ ಪೂಜೆಗಳಲ್ಲಿ ಭಾಗವಹಿಸಿ ನಿಮ್ಮ ಕೋರಿಕೆಗಳನ್ನ ದೇವಿಯ ಮುಂದೆ ಇಟ್ಟು ಎಲ್ಲ ಪರಿಹಾರವನ್ನ ಪಡೆಯಿರಿ. ಇದೇ ತಿಂಗಳು 20ನೇ ತಾರೀಕು ಅಕ್ಷಯ ತದಿಗೆ ಮಹಾದಿನದಂದು ದಯವಿಟ್ಟು ಎಲ್ಲರೂ ಸಹ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯಕ್ಕೆ ಬನ್ನಿ ಅಂತ ಹೇಳಿ ಪ್ರಾರ್ಥನೆ. ಶಿವ ಶಿವಂಕರಿ ರೂಪಿ ಶಿವ ಸಾಯುಜ್ಯತಾಯಿನಿ ಶಿವಪ್ರಿಯೇ ಜಗನ್ಮಾತಾ ಸುಸಿದ್ಧಂ ದೇಹಿ ಮೇ ಸದಾ. ಮೋಕ್ಷಂ ಭಕ್ಷಜ್ವಾಲಾಜಿಹ್ವೇ ಕರಾಳವತ್. ಆ ದೇವಿನ ನಂಬಿದವರನ್ನ ಅವಳು ಯಾವತ್ತೂ ಕೈ ಬಿಡಲ್ಲ. ಅವಳನ್ನ ನಂಬಿಕೆ ಇಡು, ಅವಳೇ ನಿನ್ನ ಕಾಪಾಡ್ತಾಳೆ. ನಿನ್ನ ದೇವಿಗೆ ಸೌಮ್ಯವಾದ ಮುಖ ಇದೆಯಂತೆ. ನಕ್ಷತ್ರದ ಹಾಗೆ ಮಿನುಗು ಬೆಳ್ಳಿ ಕಣ್ಗಳು, 2 ಕಾಮನ ಬಿಲ್ಲಿನ ಹಾಗಿರೋ ಹುಬ್ಬುಗಳ ಮಧ್ಯೆ ಮುತ್ತೈದೆತನಕ್ಕೆ ಚಿಹ್ನೆ ಅಂತಿರೋ ಕೆಂಪು ಕುಂಕುಮ, ಹೊಳೆಯೋ ಕೆನ್ನೆಯ ಮೇಲೆ ಅರಿಶಿನ, ಭಕ್ತರು ಕೇಳಿದ್ದನ್ನು ದಯಪಾಲಿಸೋ ಅಭಯ ಹಸ್ತ, ವಜ್ರದ ಕಿರೀಟ, ನವರತ್ನದ ಹಾರ, ಸರ್ವಾಲಂಕಾರ ಭೂಷಿತೆಯಾಗಿ ಗರ್ಭಗುಡಿಲಿ ಕೂತಿದ್ದಾಳೆ. ಶುದ್ಧವಾದ ಮನಸ್ಸಿಂದ ಒಳ್ಳೆದೇನೇ ಬೇಡ್ಕೊಂಡ್ರು ಕೊಡ್ತಾಳೆ. ಅಮ್ಮ ಅಂತ ಕೂಗ್ದಾಗೆಲ್ಲ ಭಕ್ತರ ಜೊತೆ ಎಲ್ಲಾ ಕಷ್ಟದಲ್ಲೂ ಜೊತೆಯಾಗಿ ಹೆಜ್ಜೆ ಹಾಕ್ತಾಳೆ. ಇದು ನೀವು ನಂಬಿರೋ ದೇವಿ ರೂಪ. ರಂಗೇಶ್ವರಿ, ರಾಜೇಶ್ವರಿ, ಕಾಳೇಶ್ವರಿ, ಕಂಬಾಳೇಶ್ವರಿ, ಭ್ರಮರೇಶ್ವರಿ, ಬ್ರಹ್ಮಾಂಡೇಶ್ವರಿ, ಅಂಕಾಳೇಶ್ವರಿ, ಅಖಿಲಾಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ಹೊರನಾಡ ಅನ್ನಪೂರ್ಣೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ, ಕೊಲ್ಲೂರ ಮೂಕಾಂಬೇಶ್ವರಿ, ಅಣ್ಣಮ್ಮ, ಅಂಬಮ್ಮ, ಮೈಸಮ್ಮ, ಮಾರಮ್ಮ, ಪೋಚಮ್ಮ, ಬೀಚಮ್ಮ, ಕೋಲೇರಮ್ಮ, ಕಾಮಾಕ್ಷಮ್ಮ, ಮೀನಾಕ್ಷಮ್ಮ, ಮಾಂಕಾಳಮ್ಮ, ಮಾಂಚಾಲಮ್ಮ, ಎಲ್ಲರ ಅಮ್ಮ ಎಲ್ಲಮ್ಮ. ಹೇಗೆ ಕರೆದ್ರು ಅದು ನಾನೇ.